यदा यदा हि धर्मस्य ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गजानन पद्मार्कं गजाननमहर्निशम् अनेकदन्तं भक्तानां एकदन्तमुपास्महे। गुरुब्रह्मा गुरुर्विष्णु गुरुदेवो महेश्वरः गुरु साक्षात् परब्रह्म तस्मै ಶ್ರೀ ಗುರವೇ ನಮಃ। ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಗಣೇಶ್ ಗುಂಡೇರ್ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇಂದಿನ ಭಾಗದಲ್ಲಿ ಇಂದಿನ ಪ್ರಯಾಣದಲ್ಲಿ ನಾವು ಅಗ್ನಿದೇವನಿಗೆ ಭೃಗು ಮಹರ್ಷಿಗಳು ಶಾಪವನ್ನು ಕೊಟ್ಟಿರ್ತಕ್ಕಂಥ ವಿಚಾರವನ್ನು ನಾವು ತಿಳ್ಕೊಂಡ್ವಿ. ಅದರಲ್ಲಿ ಎಲ್ಲ ದೇವತೆಗಳು ಏನು ಮಾಡ್ತಾರೆ, ಬ್ರಹ್ಮನನ್ನ ಕುರಿತು ಬ್ರಹ್ಮನಿಗೆ ಯಾವ ರೀತಿ ಅಂತ ಹೇಳ್ಬಿಟ್ಟು ಯಾವ ರೀತಿ ಈ ರೀತಿ ಆದರೆ ಮುಂದೆ ಹೇಗೆ ಅಂತೇಳಿ ಪರಿಹಾರ ವಿಚಾರವಾಗಿ ಕೇಳ್ತಾ ಹೋಗ್ತಾರೆ. ನಾವು 11ನೇ ದಿನದ ಇವತ್ತಿನ ಭಾಗವನ್ನ ಮುಂದೆ ಏನು ಹೇಳ್ತಾ ಹೋಗ್ತಾರೆ ಅದನ್ನೇ ಮುಂದುವರಿಸಿ ಹೇಳ್ತಾ ಹೋಗ್ತಾರೆ ಅಂತೇಳಿ ಏನು 11ನೇ ದಿನದ ಈ ಪಾರಾಯಣ ಕಾರ್ಯಕ್ರಮದಲ್ಲಿ ಮುಂದುವರೆದು ಹೋಗೋಣ. ವೀಕ್ಷಕರೇ, ಇಲ್ಲಿ ಶಾಪವನ್ನ ಕೊಟ್ಟಿರ್ತಕ್ಕಂಥ ಭೃಗು ಮಹರ್ಷಿಗಳೇನೋ ಅವರು ಸುಮ್ಮನೆ ಆಗ್ಬಿಟ್ರು. ಆದರೆ ಇಲ್ಲಿ ತೊಂದರೆ ಆಗಿದ್ದು ಯಾರಿಗೆ? ಜನಗಳಿಗೆ ಜೀವನ ಮಾಡೋದಕ್ಕೂ ಆಗಲಿಲ್ಲ. ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಜೀವರಾಶಿಗಳು ಎಲ್ಲದಕ್ಕೂ ಕೂಡ ಅಗ್ನಿದೇವ ಸಿಗದೇನೆ ಬಹಳ ತೊಂದರೆ ಉಂಟಾಗೋಯ್ತು. ಆ ತೊಂದರೆಯಿಂದ ದೇವತೆಗಳೆಲ್ಲರೂ ಸೇರ್ಕೊಂಡು ಬ್ರಹ್ಮನನ್ನ ಕುರಿತು ವಿಜ್ಞಾಪನೆ ಮಾಡ್ತಾ ಇದ್ದಾರೆ. ಏನಾದರೂ ಇದನ್ನ ಪರಿಹಾರ ಮಾಡ್ರಿ, ಇದಕ್ಕೇನಾದ್ರೂ ನೀನು ಪರಿಹಾರನ ಒದಗಿಸ್ಕೊಡು ಅಂತೇಳಿ ಬ್ರಹ್ಮನನ್ನ ಕುರಿತು ಪ್ರಾರ್ಥನೆಯನ್ನು ಮಾಡ್ತಾರೆ. ಬ್ರಹ್ಮದೇವ ಮತ್ತೆ ಅಗ್ನಿದೇವನಿಗೆ ಹೇಳ್ತಿದ್ದಾರೆ, ನೀನು ಎಲ್ಲಾ ರೀತಿಯಿಂದನೂ ನೀನು ಶ್ರೇಷ್ಠನೇ ಇದ್ದೀಯಾ. ನೀನು ಯಾವ ರೀತಿಯಾಗಿ ನಿನ್ನ ಜ್ವಾಲೆ ಹರಡಿರುತ್ತೆ, ನೀನು ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ನೀನು ಅಡಗಿಕೊಂಡಿರ್ತಿದೀಯಾ, ಯಾವ ರೀತಿಯಾಗಿ ನೀನು ಹೊರಗಡೆಗೆ ನೀನು ವಿಸ್ತಾರವಾಗಿ ಹರಡಿಕೊಂಡಿದೀಯಾ, ಅದೆಲ್ಲವನ್ನು ಬ್ರಹ್ಮದೇವ ಅಗ್ನಿದೇವನಿಗೆ ಅರ್ಥವಾಗೋ ಥರ ಇಲ್ಲಿ ಹೇಳ್ತಾ ಇದ್ದಾನೆ. ಮತ್ತೆ ಮುಂದುವರೆದು ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾನೆ. ಬ್ರಹ್ಮದೇವ, ನಿನ್ನ ಪ್ರಭಾವದಿಂದ ಹೊರಬಂದ ಉತ್ಕೃಷ್ಟವಾದ ತೇಜಸ್ಸು ಕೂಡ ನೀನೇ ಆಗಿರ್ತೀಯ. ನಿನ್ನ ಹೊರಗಿಂದ ಬಂದಿರತಕ್ಕಂಥ ಈ ಉಷ್ಣಾಂಶ ಏನಿದೆಯಲ್ಲ, ಉತ್ಕೃಷ್ಟವಾದ ತೇಜಸ್ಸು, ಆ ತೇಜಸ್ಸು ಕೂಡ ನೀನೇ ಆಗಿದೆಯಾ. ನಿನ್ನ ಆ ಮಹಾ ತೇಜಸ್ಸಿನಿಂದಲೇ ಋಷಿಯು ನಿನಗೆ ಇತ್ತಿರುವ ಶಾಪವನ್ನು ಸತ್ಯವನ್ನಾಗಿ ಮಾಡು. ಆ ಋಷಿಯು ನಿನಗೆ ಕೊಟ್ಟಿರತಕ್ಕಂಥ ಶಾಪವನ್ನ ನೀನು ಆ ತೇಜಸ್ಸಿನಿಂದಲೇ ನೀನು ಅದನ್ನ ಸತ್ಯವನ್ನಾಗಿ ಮಾಡು. ನಿನಗೆ ಅಪವಿತ್ರತೆ ಎಂಬುದೇ ಇಲ್ಲ. ನಿನಗೆ ಯಾವಾಗೂ ನೀನು ಪವಿತ್ರತೆಯಿಂದನೇ ಕೂಡಿರ್ತಕ್ಕಂಥವನು. ಆಗಿರುವಾಗ ನಿನಗೆ ಅಪವಿತ್ರತೆ ಅಂತಕ್ಕಂಥದ್ದು ಬರೋಕ್ ಸಾಧ್ಯನೇ ಇಲ್ಲ. ಯಜ್ಞೇಶ್ವರ, ಮೊದಲಿನಂತೆಯೇ ನೀನು ಸಕಲ ಹೋಮ ಕುಂಡಗಳಲ್ಲಿಯೂ ಆವಿರ್ಭೂತನಾಗಿ ಅಗ್ನಿಮುಖವಾಗಿ ಕೂಡುವ ದೇವತೆಗಳ ಮತ್ತು ನಿನ್ನ ಆವಿರ್ಭಾಗಗಳನ್ನ ಪರಿಗ್ರಹಿಸು. ಇಲ್ಲಿ ಬ್ರಹ್ಮದೇವ ಹೇಳ್ತಿದ್ದಾನೆ, ನೀನು ಅದರಲ್ಲಿ ಬೇಜಾರ ಆಗ್ತಕ್ಕಂಥದ್ದು ಏನು ಇಲ್ಲ ಅಗ್ನಿದೇವ. ನೀನು ಯಾವಾಗಲೂ ಕೂಡ ಪವಿತ್ರತೆಯಿಂದ ಕೂಡಿರ್ತಕ್ಕಂಥವನು. ನೀನು ಮೊದಲಿನಂತೆ ನೀನು ಅಗ್ನಿಕುಂಡಗಳಲ್ಲಿ ನೀನು ಪ್ರಜ್ವಲಿಸು. ನೀನು ಯಥಾಪ್ರಕಾರವಾಗಿ ನೀನು ಮೊದಲು ಏನು ಮಾಡ್ತಾ ಇದ್ದೆ ಆ ಕಾರ್ಯವನ್ನು ಮುಂದುವರಿಸಿ ಹೋಗು. ನೀನು ಆ ಋಷಿ ಮುನಿಗಳು ನಿನಗೆ ಕೊಟ್ಟಿರ್ತಕ್ಕಂಥ ಶಾಪವನ್ನ ನೀನು ಸತ್ಯವನ್ನಾಗಿ ಮಾಡಿ ತೋರಿಸು. ಆ ರೀತಿಯಾಗಿ ಬ್ರಹ್ಮದೇವ ಹೇಳ್ತಿದ್ದಾನೆ. ಇಲ್ಲಿ ಏನರ್ಥ ಅಂತಂದ್ರೆ,
ಪ್ರತಿಯೊಂದನ್ನು ಅಗ್ನಿದೇವನಿಗೆ ನಾವು ಏನನ್ನು ಕೊಡ್ತೀವೋ ಅದೆಲ್ಲವನ್ನು ಕೂಡ ಅಗ್ನಿದೇವ ಸ್ವೀಕಾರ ಮಾಡುವಂಥವನಾಗ್ತಾನೆ ಅಂತೇಳಿ ಇದರ ಅರ್ಥ ಬರುತ್ತೆ. ಶೌನಕರೇ, ಬ್ರಹ್ಮನು ಹೇಳಿದ ಮಾತುಗಳನ್ನು ಕೇಳಿ ಯಜ್ಞೇಶ್ವರನು ಏವಮಸ್ತು, ನೀನು ಹೇಳಿದಂತೆಯೇ ಆಗಲಿ ಎಂದು ಪ್ರತ್ಯುತ್ತರಿಸಿ ದೇವನಾದ ಪರಮೇಷ್ಠಿಯ ಶಾಸನದಂತೆ ನಡೆಯಲು ಹೊರಟು ಹೋದನು. ದೇವರ್ಷಿಗಳು ಸಹ ಬಹಳ ಸಂತಸದಿಂದ ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಿದರು. ಎಲ್ಲ ದೇವತೆಗಳು ಮತ್ತೆ ದೇವರ್ಷಿಗಳು ಅಲ್ಲಿ ನೆರೆದಿರ್ತಕ್ಕಂಥವ್ರು ಈ ಬ್ರಹ್ಮನ ಮಾತನ್ನ ಕೇಳಿ ಅಗ್ನಿ ಯಾವಾಗ ಆಯ್ತು ನೀನು ಹೇಳ್ದಂಗೆ ಆಗಲಿ ಬ್ರಹ್ಮದೇವ ಅಂತೇಳಿ ಯಾವಾಗ ಅಭಯವನ್ನ ಕೊಡ್ತಾನೋ ಆಗ ಎಲ್ಲರಿಗೂ ಸಂತೋಷ ಉಂಟಾಗಿ ಅವರು ತಮ್ಮ ದೇವತೆಗಳು ತಮ್ಮ ಸ್ಥಾನಗಳಿಗೆ ಹೋಗ್ತಾರೆ. ಮಹರ್ಷಿಗಳು ಯಥಾಪೂರ್ವಕವಾಗಿ ಅಗ್ನಿಹೋತ್ರಾದಿ ಎಲ್ಲಾ ಕರ್ಮಗಳನ್ನು ಮಾಡಲು ಉಪಕ್ರಮಿಸಿದರು. ಆಮೇಲೆ ಮತ್ತೆ ಎಲ್ಲ ಋಷಿಮುನಿಗಳು ಮಹರ್ಷಿಗಳು ಮತ್ತೆ ಅಗ್ನಿಹೋತ್ರಾದಿ ಯಜ್ಞ ಯಾಗಾದಿಗಳನ್ನ ಎಲ್ಲವನ್ನೂ ಮಾಡ್ತಾ ಮಾಡುವುದಕ್ಕೆ ಉಪಕ್ರಮಿಸ್ತಾರೆ, ಅಂದ್ರೆ ಮುಂದುವರೆದು ಹೋಗ್ತಾರೆ, ಅಂದ್ರೆ ಮಾಡಲು ಪ್ರಾರಂಭ ಮಾಡ್ತಾರೆ. ದೇವತೆಗಳಿಗೆ ಮೊದಲಿನಂತೆಯೇ ಅಗ್ನಿಯ ಮೂಲಕವಾಗಿ ಆವಿರ್ಭಾಗಗಳು ಲಭಿಸಿ ಅವರು ಆನಂದಭರಿತರಾದರು. ಆವಿರ್ಭಾಗಗಳನ್ನ ಪಡೆದ ದೇವತೆಗಳು ತಮ್ಮ ಕರ್ತವ್ಯದಂತೆ ಸಕಾಲದಲ್ಲಿ ಮಳೆಗರೆಯುತ್ತಿದ್ದುದರಿಂದ ಲೋಕಗಳಲ್ಲಿದ್ದ ಸಮಸ್ತ ಪ್ರಾಣಿಗಳು ಮುದಿತವಾದವು. ಬ್ರಹ್ಮನ ಅನುಗ್ರಹದಿಂದಾಗಿ ಗತಕಲ್ಮಶನಾದ ಅಗ್ನಿದೇವನು ಸುಪ್ರೀತನಾದನು. ಇಲ್ಲಿ ಸಮಯಕ್ಕೆ ಸರಿಯಾಗಿ ಮಳೆ ಆಗ್ಬೇಕಪ್ಪ ಅಂತಂದ್ರೆ ದೇವತೆಗಳು ಸಂತುಷ್ಟರಾಗಬೇಕು ಅಂತಂದ್ರೆ ಅವರಿಗೆ ಯಜ್ಞ ಯಾಗಾದಿಗಳಲ್ಲಿ ಅವರಿಗೆ ಹವಿಸ್ಸನ್ನ ಅರ್ಪಿಸ್ತಾ ಹೋಗಬೇಕು. ಆವಾಗ ಅವರು ಶಕ್ತಿಶಾಲಿಗಳಾಗ್ತಾರೆ. ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಮಳೆಯನ್ನ ಸುರಿಸ್ತಾರೆ. ಆ ಮಳೆಯಿಂದ ಭೂಮಿ ತಾಯಿಯಿಂದ ನಾವು ಬೆಳೆಯನ್ನ ಬೆಳಿತೀವಿ. ಆದ್ರಿಂದ ಎಲ್ಲಾ ಪ್ರಜೆಗಳು ಎಲ್ಲಾ ಪ್ರಾಣಿ ಸಂಕುಲಗಳು ಎಲ್ಲವೂ ಕೂಡ ಅವಕ್ಕೆ ಆಹಾರ ಒದಗಿ ಬರುತ್ತೆ. ಅದರಿಂದ ಎಲ್ಲವೂ ಕೂಡ ಜೀವನ ಮಾಡುವುದಕ್ಕೆ ಅನುಕೂಲ ಉಂಟಾಗುತ್ತೆ. ಇದರಲ್ಲಿ ಎಷ್ಟು ಅರ್ಥ ಇದೆ ಅಂತಂದ್ರೆ, ಒಬ್ಬ ಅಗ್ನಿಯಿಂದ ಹವಿಸ್ಸನ್ನು ಅರ್ಪಣೆ ಮಾಡೋದ್ರಿಂದ ಆ ಹವಿಸ್ಸು ದೇವತೆಗಳಿಗೆ ಹೋದ್ರೆ ಆ ದೇವತೆಗಳು ಸಂತುಷ್ಟರಾಗಿ ಅಂದ್ರೆ ಅವರಿಗೆ ಸಂತೋಷ ಉಂಟಾಗಿ ಅವರು ಶಕ್ತಿವಂತರಾಗಿ ಅವರು ಮಳೆಗರಿತಾರೆ. ಇದರಿಂದಲೇ ಸಕಲ ಜೀವರಾಶಿಗಳು ಕೂಡ ಆಹಾರವನ್ನ ಸೇವಿಸಿ ಆಹಾರ ಸಿಕ್ಕು ಅವು ಜೀವನವನ್ನು ಮಾಡೋದಕ್ಕೆ ಸುಲಭ ಆಗುತ್ತೆ. ಇಲ್ಲ ಅಂತಂದ್ರೆ ಯಾವ ಪ್ರಾಣಿಗಳಿಗೂ ಪಕ್ಷಿಗಳು ಮನುಷ್ಯರಷ್ಟೇ ಅಲ್ಲ, ಯಾವ ಜೀವ ಸಂಕುಲಕ್ಕೂ ಕೂಡ ಅಗ್ನಿ ಇಲ್ಲ ಅಂತಂದ್ರೆ ಊಟ ಸಿಗುವುದಿಲ್ಲ, ಅಂದ್ರೆ ಆಹಾರ ಸಿಗುವುದಿಲ್ಲ. ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅಂತಂದ್ರೆ ಇದರ ಅರ್ಥ ಯಾವಾಗಲೂ ಯಜ್ಞ ಯಾಗಾದಿಗಳನ್ನ ಹೋಮ ಹವನಗಳನ್ನ ಮಾಡ್ತಾ ಇರಬೇಕು. ನಾವು ದೇವತೆಗಳೆಲ್ಲರಿಗೂ ಕೂಡ ಹವಿಸ್ಸನ್ನ ನಾವು ಅರ್ಪಣೆ ಮಾಡ್ತಾ ಇರಬೇಕು. ಆಗ ಅರ್ಪಣೆ ಮಾಡ್ತಾ ಹೋದಾಗ ದೇವತೆಗಳು ಸಂತೃಪ್ತರಾಗ್ತಾರೆ. ದೇವತೆಗಳು ಸಂತೃಪ್ತರಾದ್ರಪ್ಪ ಅಂದ್ರೆ ನಮಗೆ ಮಳೆ ಬೆಳೆ ಎಲ್ಲ ಚೆನ್ನಾಗಿರುತ್ತೆ, ಎಲ್ಲ ವಾತಾವರಣ ಚೆನ್ನಾಗಿರುತ್ತೆ, ಎಲ್ಲ ಜೀವ ಸಂಕುಲಗಳು ಆರಾಮವಾಗಿ ಜೀವನವನ್ನು ಸಾಗಿಸಬಹುದು. ಅದರರ್ಥ ಅಂದ್ರೆ ಯಜ್ಞ ಯಾಗಾದಿಗಳನ್ನ ನಿಲ್ಲಿಸಬಾರ್ದು. ಮನುಷ್ಯರಾಗಿ ಹುಟ್ಟಿದ ಮೇಲೆ ಅದು ನಮ್ಮ ಕರ್ತವ್ಯ ಅಂತ ಇಲ್ಲಿ ಹೇಳ್ತಿದ್ರು ಅವರು. ಮಹರ್ಷಿಗಳು ಯಥಾಪೂರ್ವಕವಾಗಿ ಅಗ್ನಿಹೋತ್ರಾದಿಗಳು ಎಲ್ಲಾ ಕರ್ಮಗಳನ್ನು ಮಾಡಲು ಉಪಕ್ರಮಿಸಿದರು. ದೇವತೆಗಳಿಗೆ ಮೊದಲಿನಂತೆಯೇ ಅಗ್ನಿಯ ಮೂಲಕವಾಗಿ ಆವಿರ್ಭಾಗಗಳು ಲಭಿಸಿ ಅವರು ಆನಂದಭರಿತರಾದರು. ಈ ರೀತಿಯಾಗಿ ದೇವತೆಗಳಿಗೂ ಕೂಡ ಆನಂದ ಉಂಟಾಯಿತು. ಆವಿರ್ಭಾಗಗಳನ್ನು ಪಡೆದ ದೇವತೆಗಳು ತಮ್ಮ ಕರ್ತವ್ಯದಂತೆ ಸಕಾಲದಲ್ಲಿ ಮಳೆಗರೆಯುತ್ತಿದ್ದುದರಿಂದ ಲೋಕಗಳಲ್ಲಿದ್ದ ಸಮಸ್ತ ಪ್ರಾಣಿಗಳು ಮುದಿತವಾದವು. ಬ್ರಹ್ಮನ ಅನುಗ್ರಹದಿಂದಾಗಿ ಗತಕಲ್ಮಶನಾದ ಅಗ್ನಿದೇವನು ಸುಪ್ರೀತನಾದನು. ಅಗ್ನಿಗೂ ಕೂಡ ಇದರಲ್ಲಿ ಸಂತೋಷ ಉಂಟಾಯಿತು. ಈ ಸಂದರ್ಭದಲ್ಲಿ ಅವನು ಕೂಡ ಆನಂದದಿಂದ ಮುಂದಿನ ಕಾರ್ಯಗಳನ್ನು ಮಾಡ್ತಾ ಹೋದ. ಅಂದ್ರೆ ಅವನು ಎಲ್ಲವನ್ನೂ ಭಕ್ಷಣೆ ಅಂದ್ರೆ ನಾವು ಏನ್ ಕೊಡ್ತೀವಿ ಅದೆಲ್ಲವನ್ನೂ ಕೂಡ ನಾವು ಯಾವ ಮಂತ್ರ ಉಚ್ಚಾರಣೆ ಮಾಡಿ ಆ ಮಂತ್ರ ಉಚ್ಚಾರಣೆಯಿಂದ ಅಗ್ನಿಗೆ ನಾವು ಆಹುತಿಯನ್ನು ಕೊಡ್ತೀವೋ ಅದು ಆ ದೇವತೆಗಳಿಗೆ ಹೋಗಿ ಮುಟ್ಟುತ್ತೆ. ನಾವೇನ್ ಕೊಡ್ತೀವೋ ಅದು ಮುಟ್ಟುತ್ತೆ. ಅಂದ್ರೆ ಎಲ್ಲವನ್ನೂ ಕೂಡ ಅಗ್ನಿದೇವ ಸ್ವೀಕಾರ ಮಾಡುವಂತವನಾಗಿದ್ದಾನೆ ಅಂತ ಇದರರ್ಥ. ಶೌನಕರೇ, ಈ ರೀತಿಯಾಗಿ ಅಗ್ನಿದೇವನು ಭೃಗು ಮಹರ್ಷಿಗಳ ಶಾಪಕ್ಕೆ ಗುರಿಯಾಗಿದ್ದನು. ಇದು ಅಗ್ನಿಯ ಶಾಪ ಸಂಬಂಧವಾದ ಪ್ರಾಚೀನವಾದ ಇತಿಹಾಸವಾಗಿದೆ. ಇದೂ ಅಲ್ಲದೆ ಈ ಇತಿಹಾಸವು ಪುಲೋಮನ ವಿನಾಶಕ್ಕೆ ಕಾರಣವಾದ ಚವನನ ಇತಿಹಾಸವೂ ಆಗಿದೆ. ಚವನ ಮಹರ್ಷಿಗಳ ಇತಿಹಾಸವೂ ಇದೇ ಆಗಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ.
ಅಗ್ನಿದೇವನ ಕುರಿತು ಆ ಅಗ್ನಿದೇವನಿಗೆ ಯಾವ ರೀತಿಯಾಗಿ ಅವನ ಅಗ್ನಿದೇವನಿಗೆ ಭೃಗು ಮಹರ್ಷಿಗಳಿಂದ ಶಾಪ ಬಂತು, ಅದರಿಂದ ಅಗ್ನಿದೇವ ಏನ್ ಮಾಡಿದ ಅಂತಕ್ಕಂಥ ಒಂದು ಚಿಕ್ಕ ಕಥಾ ಸಂದರ್ಭ ಇದಾಗಿದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಮತ್ತೆ ಮುಂದುವರೆದು ಹೇಳ್ತಿದ್ದಾರೆ, ಇಲ್ಲಿ ಪ್ರಮದ್ವರಿಯ ಜನ್ಮ, ರುರುವಿನೊಡನೆ ಅವಳ ವಿವಾಹ ಪ್ರಯತ್ನ, ವಿವಾಹಕ್ಕೆ ಮೊದಲೇ ಸರ್ಪದಂಶನದಿಂದ ಪ್ರಮದ್ವರಿಯ ಮರಣ. ಸೌತಿ ಮುನಿಗಳು ಮುಂದುವರೆದು ಇಲ್ಲಿ ಹೇಳ್ತಿದ್ದಾರೆ, ಭೃಗುಪುತ್ರನಾದ ಚವನನಿಗೆ ಸುಕನ್ಯೆಯಲ್ಲಿ ಮಹಾತ್ಮನಾದ ಮಹಾ ತೇಜಸ್ವಿಯಾದ ಪ್ರಮತಿ ಎಂಬ ಮಗನು ಹುಟ್ಟಿದನು. ಪ್ರಮತಿಯು ಅಪ್ಸರೆಯಾದ ಪೃತಾಚಿಯಲ್ಲಿ ರುರು ಎಂಬ ಪುತ್ರನನ್ನು ಪಡೆದನು. ರುರುವು ಪ್ರಮದ್ವರೆಯಲ್ಲಿ ಶುನಕನೆಂಬ ಹೆಸರಿನ ಮಗನನ್ನು ಪಡೆದನು. ಶುನಕನ ಮಹಾಸತ್ವ ಗುಣಶಾಲಿಯಾಗಿದ್ದು ಸಂಪೂರ್ಣ ಭಾರ್ಗವ ವಂಶಕ್ಕೂ ಆನಂದದಾಯಕನಾಗಿದ್ದನು. ಭಾರ್ಗವ ವಂಶಕ್ಕೆ ಇವನು ಬಹಳ ಪ್ರೀತಿಪಾತ್ರನಾಗಿದ್ದ. ಹುಟ್ಟಿದೊಡನೆಯೇ ಅವನು ತೀವ್ರವಾದ ತಪಸ್ಸಿನಲ್ಲಿ ನಿರತನಾದನು. ಆ ಕಾರಣದಿಂದಲೇ ಅವನಿಗೆ ಶಾಶ್ವತವಾದ ಕೀರ್ತಿಯು ಲಭಿಸಿತು. ಪ್ರಮತಿಯ ಮಗನಾದ ಮಹಾ ತೇಜಸ್ವಿಯಾದ ರುರುವಿನ ಕಥೆಯನ್ನ ಸವಿಸ್ತಾರವಾಗಿ ಹೇಳುತ್ತೇನೆ, ಸಾವಧಾನದಿಂದ ಕೇಳಿರಿ. ಇಲ್ಲಿ ರುರುವಿನ ಕತೆ ಪ್ರಾರಂಭ ಆಗುತ್ತೆ. ಮುಂದೆ ನೋಡೋಣ ಏನು ಕತೆ, ರುರುವಿನ ಕತೆ ಏನು ಅಂತೇಳಿ. ಹಿಂದಿನ ಕಾಲದಲ್ಲಿ ತಪೋವಿದ್ಯಾ ಸಮನ್ವಿತರಾದ ಸ್ಥೂಲಕೇಶರೆಂಬ ಹೆಸರಿನಿಂದ ವಿಖ್ಯಾತರಾದ ಋಷಿಗಳೊಬ್ಬರು ಇದ್ದರು. ಅವರು ಎಲ್ಲಾ ಪ್ರಾಣಿಗಳ ಹಿತದಲ್ಲಿಯೇ ಸರ್ವತಾ ನಿರತರಾಗಿದ್ದರು. ಅದೇ ಕಾಲದಲ್ಲಿ ಮೇನಕಾ ಎಂಬ ಅಪ್ಸರೆಯು ವಿಶ್ವಾವಸುವೆಂಬ ಗಂಧರ್ವರಾಜನಿಂದ ಗರ್ಭವತಿಯಾದಳು. ಒಬ್ಬ ಮೇನಕಾ ಎಂಬ ರಾಕ್ಷಸಿ ವಿಶ್ವಾವಸು ಎಂಬ ಗಂಧರ್ವನಿಂದ ಗರ್ಭವತಿಯಾಗ್ತಾಳೆ. ಮೇನಕೆಯು ಸ್ಥೂಲಕೇಶರ ಆಶ್ರಮದ ಸಮೀಪದಲ್ಲಿ ಹರಿಯುತ್ತಿದ್ದ ನದಿಯ ಪಕ್ಕದ ಕುದುರಿನಲ್ಲಿ ಪ್ರಸವಿಸಿ ಅಲ್ಲಿಯೇ ಮಗುವನ್ನು ಮಲಗಿಸಿ ಹೊರಟು ಹೋದಳು. ಅಲ್ಲಿ ದಟ್ಟವಾದ ಅರಣ್ಯ, ಆ ಅರಣ್ಯದಲ್ಲಿ ಸ್ಥೂಲಕೇಶರ ಆಶ್ರಮ ಅಂದ್ರೆ ಸ್ಥೂಲಕೇಶ ಇಂತಕ್ಕಂಥ ಒಬ್ಬ ಋಷಿಮುನಿಗಳ ಆಶ್ರಮದ ಸಮೀಪದಲ್ಲಿ ಒಂದು ನದಿ ಹರಿತಾ ಇತ್ತು. ಆ ನದಿಯ ಪೊದರಿನಲ್ಲಿ ಏನ್ ಮಾಡ್ತಾಳೆ, ಮೇನಕೆ ಆ ಮಗುವನ್ನ ಅಲ್ಲೇ ಹೆತ್ತು ಆ ಮಗುವನ್ನ ಅಲ್ಲೇ ಬಿಟ್ಟು ಹೊರಟೋಗ್ಬಿಡ್ತಾಳೆ. ಮಗುವನ್ನು ಬಿಟ್ಟು ಹೋಗುವೇನಲ್ಲ ಎಂಬ ಯೋಚನೆಯೂ ಅವಳಿಗೆ ಆಗಲಿಲ್ಲ. ಅವಳು ಮೊದಲೇ ಅಪ್ಸರೆ, ಅವಳಿಗೆ ನಾನು ಇಲ್ಲಿ ಮಗನ್ ಬಿಟ್ಟು ಹೋಗ್ತಾ ಇದ್ದೀನಲ್ಲ ಅಂತಕ್ಕಂಥ ಒಂದು ಸಣ್ಣ ಅಳುಕು ಕೂಡ ಅವಳು ಉಂಟಾಗ್ಲಿಲ್ಲ. ಅವಳು ದಯಾರಹಿತಳು, ನಿರ್ಲಜ್ಜಳು ಆಗಿದ್ದಳು. ಈ ರೀತಿಯಾಗಿರುವಾಗ ಮುಂದೆ ಹೇಳ್ತಿದ್ದಾರೆ, ಸ್ಥೂಲಕೇಶರು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತಮ್ಮ ಪ್ರಾತಕ್ರಿಯೆಗಳಿಗಾಗಿ ನದಿಯ ಕಡೆಗೆ ಹೊರಟರು. ಅಲ್ಲಿ ಆ ಋಷಿ ಮುನಿಗಳು ಪ್ರತಿದಿನ ಬೆಳಗಿನ ಜಾವ ಪ್ರಾತಃ ಕಾಲದಲ್ಲಿ ಪ್ರಾತಕ್ರಿಯೆಗಳಾಗಿ ಮುಗಿಸ್ಕೊಳ್ಳೋದಕ್ಕೋಸ್ಕರವಾಗಿ ಸಂಧ್ಯಾ ವಂದನೆ ಮುಂತಾದ ಕಾರ್ಯಗಳನ್ನು ಮಾಡೋದಕ್ಕೋಸ್ಕರವಾಗಿ ನದಿ ದಡದಲ್ಲಿ ಅವರು ಹೋಗ್ತಾ ಇರ್ತಾರೆ. ನದಿಯನ್ನು ಸಮೀಪಿಸುತ್ತಿದ್ದಂತೆ ನಿರ್ಜನವಾದ ಪ್ರದೇಶದಲ್ಲಿ ಶಿಶುವಿನ ಅಳುವ ಶಬ್ದವು ಕೇಳಿಸತೊಡಗಿತು. ಅವರಿಗೆ ಆ ಮಗುವಿನ ಅಳುವ ಶಬ್ದ ಕೇಳ್ತದೆ. ಅವರು ಕರುಣೆಯಿಂದ ಬಂದು ವರ್ಜಿತವಾದ ಆ ಮಗುವನ್ನ ಕೈಗೆತ್ತಿಕೊಂಡು ಆಶ್ರಮದ ಕಡೆಗೆ ಹೊರಟರು. ದಯಾಮಯರಾದ ಸ್ಥೂಲಕೇಶರು ಆ ಹೆಣ್ಣು ಮಗುವನ್ನ ಅಕ್ಕರಿಂದ ಪೋಷಿಸಿದರು. ಅದು ಹೆಣ್ಣು ಮಗು ಅಂತ. ಆ ಹೆಣ್ಣು ಮಗುವನ್ನ ಬಹಳ ಪ್ರೀತಿಯಿಂದ ಅಕ್ಕರಿಂದ ಅದನ್ನ ಪೋಷಣೆ ಮಾಡ್ತಾರೆ. ಆ ಸುಂದರ ಶಿಶುವು ಅವರ ಆಶ್ರಮದಲ್ಲಿಯೇ ದಿನದಿನಕ್ಕೂ ಶುಕ್ಲ ಪಕ್ಷದ ಚಂದ್ರನಂತೆ ವೃದ್ಧಿ ಹೊಂದುತ್ತಿದ್ದಿತು. ಆ ಹೆಣ್ಣು ಮಗು ಆ ಆಶ್ರಮದಲ್ಲಿ ಆ ಋಷಿಗಳ ಕೈಯಲ್ಲಿ ದಿನದಿನಕ್ಕೂ ಬಹಳ ವೃದ್ಧಿಯನ್ನು ಹೊಂದಿ, ಅಂದ್ರೆ ಸುಂದರವಾಗಿ ಬೆಳೀತಾ ಬಹಳ ಚೆನ್ನಾಗಿ ಮುದ್ದಾಗಿ ಬೆಳೀತಾ ಮುಂದೆ ವೃದ್ಧಿಯನ್ನು ಹೊಂದುತ್ತಾ ಹೋಯ್ತು, ಅಭಿವೃದ್ಧಿಯನ್ನ ಹೊಂದುತ್ತಾ ಹೋಯ್ತು. ತಂದೆಯಾದವನು ಔರಸ ಪುತ್ರಿಗೆ ಮಾಡಬೇಕಾಗಿದ್ದ ಜಾತಕರ್ಮ ನಾಮಕರಣಾದಿಗಳನ್ನ ಸ್ಥೂಲಕೇಶರಿ ಮಾಡಿದರು. ಮಕ್ಕಳು ಹುಟ್ಟಿದ ಮೇಲೆ ತಂದೆ ತಾಯಿ ಆಗಿರ್ತಕ್ಕಂಥವ್ರು ಆ ಮಗುವಿಗೆ ನಾಮಕರಣವನ್ನು ಮಾಡ್ತಾರೆ. ಅಂದ್ರೆ ಆ ಮಗುವಿಗೆ ಒಂದು ಹೆಸರನ್ನು ಇಡ್ತಾರೆ. ಆ ಕೆಲಸವನ್ನ ಆ ಋಷಿಮುನಿಗಳೇ ಮಾಡಿದ್ರು. ಸೌಂದರ್ಯಾತಿಶಯದಲ್ಲಿ ಉತ್ತಮ ಗುಣಗಳಲ್ಲಿ ಎಲ್ಲಾ ಸ್ತ್ರೀಯರನ್ನು ಮೀರಿಸಿದ್ದ ಆ ಹೆಣ್ಣು ಮಗುವಿಗೆ ಪ್ರಮದ್ದರ ಅಂದ್ರೆ ಹೆಂಗಸರಲ್ಲಿ ಶ್ರೇಷ್ಠಳಾದವಳು. ನೋಡ್ರಿ, ಇಲ್ಲಿ ಅನೇಕ ರೀತಿಯಾದ ಹೆಸರುಗಳು ಬರುತ್ತೆ. ಮಹಾಭಾರತದಲ್ಲಿ
ಹೆಸರುಗಳು ಅಂತಂದ್ರೆ ನಾವು ಊಹೆ ಮಾಡೋಕ್ಕೂ ಆಗೋದಿಲ್ಲ, ಇದರಲ್ಲಿ ಎಣಿಸೋದಕ್ಕೂ ಕೂಡ ಬಹಳ ಅಸಾಧ್ಯ, ಅದರಲ್ಲೂ ಕೂಡ ತಪ್ಪಾಗುತ್ತೆ. ಅಷ್ಟೊಂದು ಹೆಸರುಗಳು ಈ ಮಹಾಭಾರತದಲ್ಲಿ ಉಲ್ಲೇಖ ಆಗಿದ್ದಾವೆ. ಅದರಲ್ಲಿ ಪ್ರತಿಯೊಂದು ಹೆಸರಿಗೂ ಆ ಹೆಸರಿಗೆ ಅರ್ಥ ಏನು ಅಂತ ಹೇಳ್ತಾ ಹೋಗ್ತಾರೆ. ಇಲ್ಲಿ ಪ್ರಮದ್ವರ ಅಂತಂದೇಳಿ ಆ ಋಷಿಮುನಿಗಳು ಹೆಸರಿಟ್ರು. ಅಂದ್ರೆ ಪ್ರಮದ್ವರ ಅಂತಂದ್ರೆ ಆ ಹೆಸರಿನ ಅರ್ಥ ಹೆಂಗಸರಲ್ಲಿಯೇ ಶ್ರೇಷ್ಠಳಾಗಿರ್ತಕ್ಕಂಥವಳು ಅಂತೇಳಿ ಅದರ ಅರ್ಥ ಅಂತೆ ಎಂದು ಮಹರ್ಷಿಗಳು ನಾಮಕರಣವನ್ನು ಮಾಡಿದರು. ಈ ರೀತಿಯಾಗಿ ಪ್ರಮದ್ವರ ಅಂತೇಳಿ ನಾಮಕರಣ ಮಾಡ್ತಾರೆ. ಒಂದಾನೊಂದು ದಿನ ಸ್ಥೂಲಕೇಶರು ಆಶ್ರಮದ ಸಮೀಪದಲ್ಲಿ ಮಹಾತ್ಮನಾದ ರುರುವು ಪ್ರಮದ್ವರೆಯನ್ನು ಕಂಡು ಒಡನೆ ಕಾಮದೇವನ ಪೀಡೆಗೊಳಗಾದನು. ತನ್ನ ಮಿತ್ರರ ಮೂಲಕವಾಗಿ ರುರುವು ತನ್ನ ಮನಸ್ಸಿನ ಆಶಯವನ್ನ ತಂದೆಯಾದ ಪ್ರಮತಿಗೆ ತಿಳಿಯಪಡಿಸಿದನು. ಪ್ರಮತಿಯು ಮಗನು ಪ್ರಮದ್ವರೆಯನ್ನ ಪ್ರೇಮಿಸುವುದಕ್ಕಾಗಿ ಕೋಪಗೊಳ್ಳದೆ ಯಶೋವಂತರಾದ ಸ್ಥೂಲಕೇಶರ ಬಳಿಗೆ ಹೋಗಿ ಪ್ರಮದ್ವರೆಯನ್ನ ತನ್ನ ಮಗನಿಗಾಗಿ ಯಾಚಿಸಿದನು. ಸ್ಥೂಲಕೇಶ ಮಹರ್ಷಿಗಳು ತಮ್ಮ ಸಾಕುಮಗಳನ್ನ ರುರುವಿಗೆ ಕೊಡುವುದಾಗಿ ಪ್ರಮತಿಗೆ ವಾಗ್ದಾನವನ್ನು ಮಾಡಿ ಮುಂಬರುವ ಉತ್ತರ ಫಲ್ಗುನಿ ನಕ್ಷತ್ರದಲ್ಲಿ ವಿವಾಹವನ್ನು ವಿಧಿಪೂರ್ವಕವಾಗಿ ಮಾಡಿಕೊಡುವೆನೆಂದು ನಿಶ್ಚಿತಾರ್ಥವನ್ನು ಮಾಡಿಕೊಟ್ಟರು. ವಿವಾಹ ಮುಹೂರ್ತವನ್ನ ಅಥವಾ ವಿವಾಹದ ದಿನವು ಇರುವಾಗಲೇ ಒಂದು ದಿನ ವರವರ್ಣಿನಿಯಾದ ಪ್ರಮದ್ವರೆಯು ತನ್ನ ಸಖಿಯರೊಡನೆ ಆಟವಾಡುತ್ತಾ ಇರುವಾಗ ಮರಣ ಹೊಂದುವ ಸಲುವಾಗಿ ವಿಧಿಯಿಂದ ಆದವಳಂತೆ ನಿದ್ರಿಸುತ್ತಿದ್ದ ಸರ್ಪವೊಂದನ್ನು ಕಾಣದೆ ತಿಳಿದು ಬಿಟ್ಟಳು. ಅಲ್ಲಿ ಒಂದು ಸರ್ಪ ಇತ್ತು. ಇಲ್ಲಿ ಅವಳು ಇನ್ನು ಮದುವೆ ಆಗಿರಲಿಲ್ಲ, ನಿಶ್ಚಯ ಆಗಿತ್ತು. ಆ ಸಮಯದಲ್ಲಿ ಅವಳು ತನ್ನ ಗೆಳತಿಯರೊಡನೆ ಒಂದು ಇದರಲ್ಲಿ ಆಟ ಆಡ್ತಾ ಇರಬೇಕಾದ್ರೆ ಅಲ್ಲಿ ಹೋಗ್ತಾ ಇರ್ತಾಳೆ. ಆಶ್ರಮದ ಹತ್ರ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಸರ್ಪ ಇರೋದು ಅವಳಿಗೆ ನೋಡಿರಲ್ಲ. ಅವಳು ಅದನ್ನು ತುಳಿದು ಬಿಡ್ತಾಳೆ. ವಿಧಿಯಿಂದ ಚೋದಿತವಾದ ಆ ಸರ್ಪವು ಪ್ರಮತ್ತಳಾಗಿ ಕ್ರೀಡಿಸುತ್ತಿದ್ದ ಪ್ರಮದ್ವರೆಯ ಶರೀರದಲ್ಲಿ ವಿಷದಿಂದ ಕೂಡಿದ ಹಲ್ಲುಗಳನ್ನು ನಾಟಿಸಿ ಬಿಟ್ಟಿತು. ಅಂದ್ರೆ ಅವಳಿಗೆ ಕಚ್ಚಿಬಿಡ್ತು. ಸರ್ಪದಿಂದ ಕಚ್ಚಲ್ಪಟ್ಟೊಡನೆಯೇ ಪ್ರಮದ್ವರೆಯು ಕೆಳಗೆ ಬಿದ್ದಳು. ನವ ಯೌವನದ ಸೌಂದರ್ಯದಿಂದ ತೇಜೋರಾಶಿಯಂತೆ ಕಾಣುತ್ತಿದ್ದ ಅವಳು ಕ್ಷಣ ಮಾತ್ರದಲ್ಲಿ ವಿವರ್ಣಳಾಗಿ ಹೋದಳು. ಅವಳು ಸರ್ಪ ಕಚ್ಚುತ್ತಿದ್ದಾಗೇನೆ ವಿವರ್ಣಳಾದಳು. ಅಂತಂದ್ರೆ ಇಡೀ ದೇಹ ಪೂರ್ತಿ ಬಣ್ಣ ಬದಲಾಗೋಯ್ತು. ಕಾಂತಿಹೀನಳಾದಳು. ತೊಟ್ಟಿದ್ದ ಒಡವೆಗಳು ಚಲಾಪಿಲ್ಲಿಯಾಗಿ ಕೆಳಗೆ ಬಿದ್ದವು. ಪ್ರಜ್ಞೆ ತಪ್ಪಿದಳು. ತಲೆಗೂದಲು ಬಿಚ್ಚಿ ಹೋದವು. ಕ್ಷಣಕಾಲದ ಹಿಂದೆ ಬಂಧುಗಳ ಆನಂದಕ್ಕೆ ಕಾರಣಗಳಿದ್ದ ಪ್ರಮದ್ವರೆಯು ಹೀಗೆ ಅವರ ಅಪಾರ ದುಃಖಕ್ಕೆ ಕಾರಣಳಾದಳು. ಕ್ಷಣಕಾಲದ ಹಿಂದೆ ಪ್ರೇಕ್ಷಣೀಯತಮಳಾಗಿದ್ದ ಪ್ರಮದ್ವರೆಯು ಪ್ರಾಣ ಶೂನ್ಯಳಾಗಿ ಇತರರಿಂದ ನೋಡಲು ಸಾಧ್ಯವಾಗದಷ್ಟು ವಿಕಾರವಾಗಿ ಕಾಣುತ್ತಿದ್ದಳು. ಅವಳು ಪ್ರಮದ್ವರ ಅಂದ್ರೆ ಅದರ ಅರ್ಥ ಹೇಳಿದ್ರು. ಅವಳು ಏನು ಹೆಂಗಸರಲ್ಲಿಯೇ ಶ್ರೇಷ್ಠಳಾದವಳು ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಆ ಸರ್ಪ ಕಚ್ಚಿದ ತಕ್ಷಣನೇ ವಿಕಾರ ಆಗಿ ಹೋಗ್ಬಿಟ್ರು. ಪ್ರಮದ್ವರೆ ಅಂತ ಹೆಸರಿಗೆ ಧಕ್ಕೆ ಬರುವಂತ ರೂಪವನ್ನು ತಾಳಿದ್ಲು. ಅಂದ್ರೆ ವಿಕಾರ ಆಗಿ ಹೋಗ್ಬಿಟ್ಲು. ಅವಳು ನೋಡಕ್ಕಾಗ್ತಾ ಇರಲಿಲ್ಲ. ಹಿಂದಿನ ಕ್ಷಣದಲ್ಲಿಯೇ ಎಷ್ಟು ಎಲ್ಲರಿಗೂ ಸಂತೋಷವನ್ನ ಉಂಟು ಮಾಡಿರ್ತಕ್ಕಂಥ ಈ ಪ್ರಮದ್ವರೆ ಒಂದು ಕ್ಷಣದಲ್ಲಿಯೇ ಈ ರೀತಿಯಾಗಿ ವಿಕಾರವಾಗಿ ಎಲ್ಲರಿಗೂ ಕೂಡ ನೋವನ್ನು ಉಂಟು ಮಾಡಿದಳು. ಅಂದ್ರೆ ಆ ರೀತಿಯಾಗಿ ಅವಳ ದೇಹ ವಿಚಿತ್ರವಾಗಿ ಕಾಣತೊಡಗಿತ್ತು. ಸರ್ಪದ ವಿಷವು ಅವಳ ಶರೀರವನ್ನೆಲ್ಲ ಆವರಿಸಿದ ನಂತರವೂ ನೋಡಿದವರಿಗೆ ಮಲಗಿ ನಿದ್ರಿಸುತ್ತಿರುವಂತೆಯೇ ಅವಳು ಕಾಣಿಸುತ್ತಿದ್ದಳು. ಆದರೂ ಕೂಡ ಅವಳು ಸರ್ಪ ಕಡಿದು ಶರೀರ ಎಲ್ಲ ಪೂರ್ತಿ ಆವರಿಸಿದ ನಂತರನೂ ಕೂಡ ಎಲ್ರಿಗೂ ನೋಡೋದಕ್ಕೆ ಅವಳು ಮಲಗಿ ನಿದ್ರೆ ಮಾಡ್ತಿದ್ದಾಳೆ ಬಿಡು ಅನ್ನೋ ರೀತಿ ಕಾಣಿಸ್ತಾ ಇದ್ಳು. ಕೃಶವಾದ ನಡುಭಾಗದಿಂದ ಕೂಡಿದ್ದ ಪ್ರಮದ್ವರೆಯು ಅಚೇತನಾವಸ್ಥೆಯಲ್ಲಿಯೂ ಹೆಚ್ಚು ರೂಪವತಿಯಂತೆಯೇ ಕಂಡಳು. ಆ ರೀತಿಯಾಗಿ ಇದ್ದಾಗನೂ ಕೂಡ ಅವಳು ಅರೆ ಪ್ರಜ್ಞಾವಸ್ಥೆಯಲ್ಲಿದ್ರು ಕೂಡ ಅವಳು ರೂಪವತಿಯಾಗಿಯೇ ಕಂಡ್ಳು, ಸುಂದರವಾಗಿಯೇ ಕಂಡ್ಳು. ಕಮಲದಂತೆ ಕಾಂತಿವಂತಳಾಗಿದ್ದ ಭೂಮಿಯ ಮೇಲೆ ನಿಶ್ಚೇಷ್ಟಳಾಗಿ ಬಿದ್ದಿದ್ದ ಪ್ರಮದ್ವರೆಯನ್ನ ಸಾಕು ತಂದೆಗಳಾದ ಸ್ಥೂಲಕೇಶರು ಮತ್ತು ಇತರ ತಪಸ್ವಿಗಳು ನೋಡಿ ಬಹುವಾಗಿ ದುಃಖಿಸಿದರು. ಅಯ್ಯೋ, ನಾನು ಸಾಕಿರ್ತಕ್ಕಂಥ ಮಗಳು ಎಷ್ಟು ಪ್ರೀತಿಯಿಂದ ಮುದ್ದಾಗಿ ನಾವು ಸಾಕಿ ಬೆಳೆಸಿದ್ವಿ.
ಅವಳಿಗೆ ಇಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅಂತ ಅವರಿಗೂ ಕೂಡ ದುಃಖ ಉಂಟಾಯಿತು. ಪ್ರಮದ್ವರೆಯ ಮರಣ ವಾರ್ತೆಯು ಸರ್ವತ್ರ ಹರಡಿತು. ಅಯ್ಯೋ, ಪ್ರಮದ್ವರೆ ಸತ್ತೋಗ್ಬಿಟ್ಲಂತೆ, ಹಾವು ಕಡಿದು ಸತ್ತೋಗ್ಬಿಟ್ಲಂತೆ ಪ್ರಮದ್ವರೆ ಅಂತೇಳಿ ಇಡೀ ಆಶ್ರಮವಾಸಿಗಳು, ಕಾಡಿನ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಜನಗಳು ಅಂದರೆ ಆಶ್ರಮವಾಸಿಗಳಿಗೂ ಇದು ಹರಡುವಾಯಿತು. ಕೃಪಾಳುಗಳಾದ ಎಲ್ಲ ಬ್ರಾಹ್ಮಣರು ಅಲ್ಲಿಗೆ ಬಂದರು. ಸ್ವಸ್ತಾತ್ರೇಯ, ಮಹಾಜಾನು, ಕುಶಿಕ, ಶಂಖಮೇಕಲು, ಉದ್ದಾಲಕ, ಕಟ, ಶ್ವೇತ, ಮಹಾಯಶವಂತನಾದ ಭರದ್ವಾಜ, ಕೌಣಕುಚ್ಯ, ಆಶ್ನಿಷೇಣ, ಗೌತಮ, ಪ್ರಮತಿಯ ಮಗನಾದ ಹಾಗೂ ಪ್ರಮದ್ವರೆಯನ್ನ ಬಹುವಾಗಿ ಮೋಹಿಸಿದ್ದ ರುರು ಮತ್ತು ಇನ್ನೂ ಅನೇಕ ವನವಾಸಿಗಳು ಅಲ್ಲಿಗೆ ಬಂದರು. ಸರ್ಪದ ವಿಷದಿಂದ ಆವೃತಳಾಗಿದ್ದ ಮತ್ತು ಗತಪ್ರಾಣಳಾಗಿದ್ದ ಆ ಕನ್ಯೆಯನ್ನು ನೋಡಿ ದಯಾರ್ದ್ರ ಹೃದಯರಾಗಿದ್ದ ಋಷಿಗಳು ಗೋಳಿಟ್ಟರು. ರುರುವಾದರೂ ಅಲ್ಲಿ ನಿಲ್ಲಲಾರದೆ, ಆ ಘೋರ ದೃಶ್ಯವನ್ನು ನೋಡಲಾರದೆ ಅಲ್ಲಿಂದ ಹೊರಟೇ ಹೋದನು. ಆ ಎಲ್ಲ ಬ್ರಾಹ್ಮಣ ಶ್ರೇಷ್ಠರು ಅಲ್ಲಿಯೇ ಕುಳಿತುಬಿಟ್ಟರು. ಈ ರೀತಿಯಾಗಿ ಇಲ್ಲಿ ರುರು ಮತ್ತೆ ಪ್ರಮದ್ವರೆಯ ಕಥೆ ಈ ರೀತಿಯಾಗಿ ಅಂತ್ಯ ಆಗುತ್ತೆ. ಆಮೇಲೆ ಇಲ್ಲಿ ಮತ್ತೆ ಮುಂದುವರೆದು ಹೇಳ್ತಿದ್ದಾರೆ ಅವರು, ರುರುವಿನ ಅರ್ಧಾಯುಷ್ಯದಿಂದ ಪ್ರಮದ್ವರೆಯು ಜೀವಿಸಿದುದು. ನೋಡ್ರಿ, ಇಲ್ಲಿ ಪ್ರಮದ್ವರೆ ಸತ್ತೋಗ್ಬಿಡ್ತಾಳೆ, ಸರ್ಪ ಕಚ್ಚಿ ಸತ್ತೋಗ್ಬಿಡ್ತಾಳೆ. ಅಲ್ಲಿ ರುರು ಏನ್ ಮಾಡ್ತಾನೆ, ಅವನ ಅರ್ಧ ಆಯುಷ್ಯನ್ನ ಅವಳಿಗೆ ದಾನವಾಗಿ ಕೊಟ್ಟು ಮತ್ತೆ ಬದುಕಿಸ್ತಾನಂತೆ. ರುರುವಿನೊಡನೆ ಪ್ರಮದ್ವರೆಯ ವಿವಾಹ. ಈ ರೀತಿಯಾಗಿ ಪ್ರಮದ್ವರೆಯನ್ನ ಬದುಕಿಸಿ ತನ್ನ ಅರ್ಧ ಆಯುಷ್ಯವನ್ನು ಕೊಟ್ಟು ಅವಳನ್ನ ಮದುವೆ ಆಗ್ತಾನಂತೆ. ಸರ್ಪಗಳ ನಾಶಕ್ಕೆ ರುರುವಿನ ನಿಶ್ಚಯ. ಆ ರುರು ಏನ್ ಮಾಡ್ತಾನೆ, ಸರ್ಪಗಳ ನಾಶವನ್ನ ನಾನು ಮಾಡ್ತೀನಿ ಅಂತೇಳಿ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ತಾನೆ. ರುರು ಡುಂಡುಬರ ಸಂವಾದ, ರುರು ಮತ್ತೆ ಡುಂಡುಬರು ಅವರ ಸಂವಾದ ಇದೆ. ಈ ರೀತಿಯಾಗಿ ಶೌನಕ ಮಹರ್ಷಿಗಳು ಮತ್ತೆ ಮುಂದುವರೆದ ಕಥೆಯನ್ನು ಹೇಳ್ತಾ ಹೋಗ್ತಾರೆ. ಮಹಾತ್ಮರಾದ ಬ್ರಾಹ್ಮಣರು ಪ್ರಮದ್ವರೆಯ ಸಮೀಪದಲ್ಲಿ ಕುಳಿತಿರಲಾಗಿ ರುರುವು ಆಶ್ರಮಕ್ಕೆ ಸಮೀಪದಲ್ಲಿದ್ದ ಗಹನವಾದ ಅರಣ್ಯದ ಮಧ್ಯಭಾಗವನ್ನ ಪ್ರವೇಶಿಸಿ ಗಟ್ಟಿಯಾಗಿ ಅಳತೊಡಗಿದನು. ಶೋಕಾಭಿಭೂತನಾಗಿದ್ದ ಅವನು ಪ್ರಿಯತಮೆಯಾದ ಪ್ರಮದ್ವರೆಯನ್ನ ಬಾರಿಗೂ ಸ್ಮರಿಸಿಕೊಳ್ಳುತ್ತಾ ಬಿಕ್ಕಿ ಅಳುತ್ತಾ ಹೇಳಿದನು, ಅಯ್ಯೋ, ಶೃಂಗಾಂಗಿಯಾದ ನನ್ನ ಪ್ರಿಯತಮೆಯು ಗತಪ್ರಾಣಳಾಗಿ ಭೂಮಿಯ ಮೇಲೆ ಬಿದ್ದು ನನ್ನ ಮತ್ತು ಬಂಧುಗಳ ದುಃಖವನ್ನ ಹೆಚ್ಚಿಸುತ್ತಿರುವಳಲ್ಲ. ನನಗೆ ಎಂಥ ದುಃಖವನ್ನು ಕೊಟ್ಬಿಟ್ಲಲ್ಲ ಇವಳು. ನಾನು ಎಷ್ಟೊಂದು ಪ್ರೀತಿಸಿದ್ದೆ ನಾನು ಇವಳನ್ನ, ಎಂಥ ಕೆಲಸ ಮಾಡ್ಬಿಟ್ಲಲ್ಲ ನನಗೂ ಮತ್ತು ನನ್ನ ಬಂಧುಗಳಿಗೂ ಈ ರೀತಿಯಾಗಿ ದುಃಖವನ್ನು ಕೊಟ್ಬಿಟ್ಲಲ್ಲ ಪ್ರಮದ್ವರೆ. ನಾನು ಹೇಗೆ ತಾನೇ ಈ ದುಃಖವನ್ನು ಸಹಿಸಿಕೊಳ್ಳಲಿ? ಇದಕ್ಕಿಂತಲೂ ಹೆಚ್ಚಿನ ದುಃಖವು ಏನಿದೆ? ಈ ರೀತಿಯಾಗಿ ಅವನು ದುಃಖವನ್ನು ಪಡ್ತಾ ಈ ರೀತಿಯಾಗಿ ಗೋಳಾಡ್ತಾ ಹೋಗ್ತಾನೆ. ಅಂದ್ರೆ ಮುಂದೆ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನಾನೇನಾದರೂ ದಾನ ಮಾಡಿದ್ದರೆ, ತಪಸ್ಸು ಮಾಡಿದ್ದರೆ, ತಂದೆ ತಾಯಿ ಆಚಾರ್ಯರು ಇವರೇ ಮೊದಲಾದ ಗುರುಜನರನ್ನ ಸೇವಿಸಿದ್ದರೆ, ಅದರಿಂದ ಲಭ್ಯವಾದ ಫಲದಿಂದ ಈ ನನ್ನ ಪ್ರಿಯತಮೆಯಾದ ಪ್ರಮದ್ವರೆಯು ಬದುಕಲಿ. ಇಲ್ಲಿ ರುರು ಹೇಳ್ತಾ ಇದ್ದಾನೆ, ನಾನು ದಾನ ಧರ್ಮಗಳನ್ನ ಮಾಡಿದರೆ, ತಪಸ್ಸನ್ನ ಮಾಡಿದರೆ, ತಂದೆ ತಾಯಿಗಳ ಆಚಾರ್ಯರ ಇತರರ ಗುರು ಹಿರಿಯರ ಸೇವೆಯನ್ನ ನಾನು ಮಾಡಿದ್ದೇ ನಿಜ ಆಗಿದ್ರೆ, ಇಲ್ಲಿ ನನ್ನ ಪ್ರಿಯತಮೆ ಆಗಿರ್ತಕ್ಕಂಥ ಪ್ರಮದ್ವರೆ ಮತ್ತೆ ಜೀವಿಸಿ ಬರಲಿ, ಬದುಕು ಬರಲಿ, ಅವಳಿಗೆ ಜೀವ ಬರಲಿ ಅಂತೇಳಿ ಅವನು ಹೇಳ್ತಿದ್ದಾನೆ. ನಾನು ನನ್ನ ಹುಟ್ಟಿದ ಮೊದಲುಗೊಂಡು ಇಂದಿನವರೆಗೆ ಬ್ರಹ್ಮಚರ್ಯದಿಂದಿದ್ದು ಕಾಮ ಕ್ರೋಧಾದಿಗಳನ್ನ ಜಯಿಸಿದ್ದೇನಾದರೆ ಮತ್ತು ನನ್ನ ಪ್ರತಿಜ್ಞಾವಚನಗಳನ್ನ ಪಾಲಿಸಿದ್ದೇನಾದರೆ ನನ್ನ ಪ್ರಮದ್ವರೆಯು ಕೂಡಲೇ ಸಚೇತನಳಾಗಿ ಮೇಲೇಳಲಿ. ಇಲ್ಲಿ ಏನು ಹೇಳ್ತಿದ್ದಾನೆ ರುರು, ನಾನು ಇಲ್ಲಿಯವರೆಗೂ ಬ್ರಹ್ಮಚರ್ಯನ್ನ ನಿರಂತರವಾಗಿ, ಅಂದ್ರೆ ಹುಟ್ಟಿದಾಗಿನಿಂದ ಇಲ್ಲಿವರೆಗೂ ನಾನು ನಿರಂತರವಾಗಿ ಬ್ರಹ್ಮಚರ್ಯನ್ನ ಯಾವುದೇ ತಪ್ಪು ಮಾಡದೆ ಆಚರಣೆ ಮಾಡಿದ್ದೇ ನಿಜವಾಗಿದ್ದರೆ, ಇಲ್ಲಿ ಇದೇ ರೀತಿಯಾಗಿ ಮತ್ತೆ ಮುಂದೆ ಕಾಮ ಕ್ರೋಧಾದಿಗಳನ್ನ ಜಯಿಸಿದ್ದೇ ಆಗಿದ್ದರೆ, ಪ್ರತಿಜ್ಞಾವಚನಗಳನ್ನ ಪಾಲಿಸಿದ್ದೇ ಆದರೆ, ಪ್ರತಿಜ್ಞಾವಚನವನ್ನ ಪಾಲಿಸಿದ್ದೇ ಆದರೆ ಅಂತಂದ್ರೆ, ಸುಳ್ಳನ್ನ ಆಡದೆ ನಾನು ಆಡಿದ ಮಾತಿನಂತೆ ನಡೆದುಕೊಂಡದ್ದೇ ಆಗಿದ್ದರೆ. ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅಂದ್ರೆ, ಆ ರೀತಿಯಾಗಿ ನಾನು ಜೀವನವನ್ನ ಸಾಗಿಸಿದ್ದೇ ಆದರೆ, ಸತ್ಯದಿಂದ ಸುಳ್ಳನ್ನಾಡದೆ ಆಡಿದ ವಚನವನ್ನ ನಾನು
ಅದನ್ನು ಪಾಲಿಸಿಕೊಂಡು ಬಂದದ್ದೇ ಆಗಿರುವುದು ನಿಜ ಆಗಿದ್ದರೆ ನನ್ನ ಪ್ರಿಯತಮೆ ಪ್ರಮದ್ವರೆ ಅವಳಿಗೆ ಜೀವ ಬರಲಿ ಅಂತೇಳಿ ಇಲ್ಲಿ ಹೇಳ್ತಿದ್ದಾನೆ. ಹೀಗೆ ಪತ್ನಿಯ ಸಲುವಾಗಿ ರುರುವು ಬಹಳವಾಗಿ ವಿಲಪಿಸುತ್ತಿರಲಾಗಿ ದೇವತೆಗಳಿಂದ ಕಳುಹಿಸಲ್ಪಟ್ಟ ದೇವದೂತನು ರುರುವಿನ ಮುಂದೆ ಬಂದು ನಿಂತು ಈ ಮಾತನ್ನು ಹೇಳಿದನು. ರುರುವಿನ ಮುಂದೆ ಅವನು ಪ್ರಮದ್ವರಿಯ ಜೀವವನ್ನು ತೆಗೆದುಕೊಂಡು ಹೋಗಿರ್ತಕ್ಕಂಥ ಇವು ದೇವದೂತ ಏನಿರ್ತಾನೆ ಅವನು, ಅಂದರೆ ದೇವತೆಗಳಿಂದ ಕಳುಹಿಸಲ್ಪಟ್ಟ ದೇವದೂತ ಏನಿದ್ದಾನೆ ಅವನು ರುರುವಿನ ಮುಂದೆ ಈಗ ಹೇಳ್ತಿದ್ದಾನೆ, ಋಷಿಪುತ್ರ, ನಿನ್ನ ಈ ಮಾತುಗಳಿಂದ ಪ್ರಯೋಜನವೇನೂ ಆಗಲಾರದು. ಏಕೆಂದರೆ ಈ ಲೋಕದಲ್ಲಿ ಹುಟ್ಟಿದ ಯಾವ ಮಾನವನು ತನ್ನ ಆಯುಷ್ಯವು ಕಳೆದು ಹೋದೊಡನೆಯೇ ಪುನಃ ಬದುಕಲು ಸಾಧ್ಯವೇ ಇಲ್ಲ. ಗಂಧರ್ವಾಪ್ಸರೆಯರ ಪುತ್ರಿಯಾದ ದಯನೀಯಳಾದ ಪ್ರಮದ್ವರಿಗೂ ಆಯುಷ್ಯವು ತೀರಿ ಹೋಗಿದೆ. ಆದುದರಿಂದ ಮನಸ್ಸನ್ನ ದುಃಖದಲ್ಲಿ ತೊಡಗಿಸಬೇಡ. ಆದರೆ ಮಹರ್ಷಿಯೇ, ಹಿಂದೆ ಮಹಾತ್ಮರಾದ ದೇವತೆಗಳು ಇದಕ್ಕೊಂದು ಉಪಾಯವನ್ನು ತಿಳಿಸಿದ್ದಾರೆ. ನೀನು ಆ ಉಪಾಯವನ್ನು ಮಾಡಲು ಇಚ್ಛಿಸುವುದೇ ಆದರೆ ಪ್ರಮದ್ವರೆಯನ್ನ ಪುನಃ ಪಡೆದುಕೊಳ್ಳುವೆ. ದೇವದೂತನ ಈ ಮಾತನ್ನು ಕೇಳಿ ರುರುವು ಅವಸರದಿಂದ ಪ್ರಶ್ನಿಸಿದನು. ದೇವತೆಗಳು ಪ್ರಮದ್ವರೆಯನ್ನ ಬದುಕಿಸಲು ಯಾವ ಉಪಾಯವನ್ನು ಕಲ್ಪಿಸಿದ್ದಾರೆ? ಯಥಾವತ್ತಾಗಿ ಹೇಳು. ಅದನ್ನ ಕೇಳಿದ ನಂತರ ನಾನು ಹಾಗೇ ಮಾಡುತ್ತೇನೆ. ಈ ಸಮಯದಲ್ಲಿ ನೀನು ನನ್ನನ್ನು ರಕ್ಷಿಸುವುದು ಯೋಗ್ಯವಾಗಿದೆ. ನನ್ನನ್ನು ರಕ್ಷಣೆ ಮಾಡು ದೇವದೂತ. ಆ ದೇವತೆಗಳು ಯಾವ ರೀತಿಯಾದ ಉಪಾಯವನ್ನ ಇಲ್ಲಿ ಕಲ್ಪಿಸಿದ್ದಾರೆ, ಅಂದ್ರೆ ಯಾವ ರೀತಿಯ ಉಪಾಯವನ್ನ ಕಳಿಸಿದ್ದಾರೆ, ಆ ಉಪಾಯವನ್ನ ನನಗೆ ತಿಳಿಸು, ನಾನು ಆ ರೀತಿಯಾಗಿ ನಡ್ಕೊಳ್ತೀನಿ ಅಂತೇಳಿ ಇಲ್ಲಿ ರುರು ಆ ದೇವದೂತನ ಪ್ರಾರ್ಥನೆ ಮಾಡ್ತಾನೆ. ಋಷಿಪುತ್ರ, ನಿನ್ನ ಜೀವಿತದ ಅರ್ಧಾಯುಷ್ಯವನ್ನ ಪ್ರಮದ್ವರಿಗಾಗಿ ಕೊಡಬೇಕು. ಇದು ದೈವ ಸಂಕಲ್ಪ. ಹಾಗೆ ಕೊಡುವುದಾದರೆ ಮಾತ್ರ ನಿನ್ನ ಭಾರ್ಯೆಯು ಬದುಕುವಳು. ರುರುವು ಆತುರದಿಂದ ಹೇಳಿದನು, ಕೇಚರೋತ್ತಮ, ಇಗೋ ನನ್ನ ಆಯುಷ್ಯದ ಅರ್ಧ ಭಾಗವನ್ನ ಈ ಕಣ್ಣಿಗೆ ಕೂಡಲೇ ಕೊಟ್ಟು ಬಿಡುತ್ತೇನೆ. ಶೃಂಗಾರ ಮತ್ತು ರೂಪಗಳೇ ಆಭರಣಗಳಾಗಿ ಉಳ್ಳ ನನ್ನ ಪ್ರಿಯೆಯು ಈಗಲೇ ಎದ್ದು ಕುಳಿತುಕೊಳ್ಳಲಿ. ನನ್ನ ಅರ್ಧ ಆಯುಷ್ಯವನ್ನ ನಾನಿಲ್ಲಿ ದಾರಿ ಎಳೆದು ಕೊಡ್ತಾ ಇದ್ದೀನಿ. ಈ ಕನ್ಯೆ ಈಗಲೇ ಬದುಕಿ ಬರಲಿ ಅಂತ ಹೇಳ್ತಿದ್ದಾನೆ. ಶೌನಕರೇ, ಅನಂತರದಲ್ಲಿ ದೇವದೂತನು ಮತ್ತು ಪ್ರಮದ್ವರಿಯ ನಿಜ ಪಿತೃವಾದ ಗಂಧರ್ವರಾಜನಾದ ವಿಶ್ವವಸುವು ಯಮಧರ್ಮರಾಜನ ಸಮೀಪಕ್ಕೆ ಹೋಗಿ, ಧರ್ಮರಾಜ, ನಮ್ಮ ಸಲಹೆಯನ್ನ ನೀನು ಸೂಕ್ತವೆಂದು ಪರಿಗಣಿಸುವುದಾದ ಪಕ್ಷದಲ್ಲಿ ರುರುವಿನ ಭಾರ್ಯೆಯಾದ ಪ್ರಮದ್ವರಿಯು ರುರುವಿನ ಆಯುಷ್ಯದ ಅರ್ಧ ಭಾಗವನ್ನು ಪಡೆದುಕೊಂಡು ಪುನಃ ಜೀವಂತಳಾಗಿ ಎದ್ದು ಕುಳಿತುಕೊಳ್ಳಲಿ ಎಂದು ಹೇಳಿದರು. ಧರ್ಮರಾಜನು ಇದಕ್ಕೆ ಉತ್ತರವಾಗಿ, ದೇವದೂತ, ಗತಾಯುಷಳಾದ ರುರುವಿನ ಭಾರ್ಯೆಯಾದ ಪ್ರಮದ್ವರಿಯು ಇನ್ನು ಮುಂದೆ ಭೂಮಿಯಲ್ಲಿ ಜೀವಿಸಿರಬೇಕೆಂದು ನೀನು ಇಚ್ಛಿಸುವೆಯಾದರೆ ನಿನ್ನ ಸೂಚನೆಯಂತೆ ಅವಳು ರುರುವಿನ ಅರ್ಧಾಯುಷ್ಯವನ್ನು ಪಡೆದುಕೊಂಡು ಸಪ್ರಾಣಳಾಗಿ ಎದ್ದು ಕುಳಿತುಕೊಳ್ಳಲಿ ಎಂದನು. ಶೌನಕರೇ, ಯಮಧರ್ಮನು ಈ ರೀತಿಯಾಗಿ ತನ್ನ ಒಪ್ಪಿಗೆ ನಿಂತ ನಂತರ ಕನ್ಯೆಯಾದ ಪ್ರಮದ್ವರಿಯು ರುರುವಿನ ಅರ್ಧಾಯುಷ್ಯ ಪ್ರಧಾನದಿಂದ ಮಲಗಿದ್ದವಳು ಎಚ್ಚರಗೊಳ್ಳುವಂತೆ ಮೇಲೆದ್ದು ಕುಳಿತಳು. ಇಲ್ಲಿ ರುರುವಿನ ಅರ್ಧ ಆಯುಷ್ಯವನ್ನು ಪಡೆದು ಪ್ರಮದ್ವರೆ ಎದ್ದು ಕೂತ್ಕೊಂಡ್ಳು. ಹೇಗೆ ಮಲಗಿದವಳು ಎದ್ದ ಹಾಗೆ ಎದ್ದು ಕೂತ್ಕೊಂಡ್ಳು. ರುರುವಿನ ಭವಿಷ್ಯದಲ್ಲಿ ಅವನು ಅರ್ಧಾಯುಷ್ಯವನ್ನು ತನ್ನ ಪತ್ನಿಗೆ ಕೊಟ್ಟುದು ನಿಜವಾಗಿ ಪರಿಣಮಿಸಿತು. ರುರುವು ಯದ್ಯಪಿ ದೀರ್ಘಾಯುಷ್ಯವಂತನಾಗಿದ್ದರೂ ಅವನ ದೀರ್ಘಾಯುಷ್ಯದಲ್ಲಿ ಅರ್ಧ ಭಾಗವು ಪ್ರಮದ್ವರೆಗೆ ಹೊರಟು ಹೋಯಿತು. ವಧುವರರ ಪಿತೃಗಳಾದ ಸ್ಥೂಲಕೇಶ ಮತ್ತು ಪ್ರಮತಿಗಳ ಶುಭವಾದ ಒಂದು ದಿನದಲ್ಲಿ ರುರು ಪ್ರಮದ್ವರೆಯ ವಿವಾಹವನ್ನು ನೆರವೇರಿಸಿದರು. ಪರಸ್ಪರ ಹಿತೈಷಿಗಳಾದ ನೂತನ ದಂಪತಿಗಳು ಮುಂದಿನ ದಿನಗಳನ್ನ ಬಹಳ ಆನಂದದಿಂದ ಕಳೆದರು. ಪದ್ಮದ ಕೇಸರದಂತೆ ಕಾಂತಿಮಂತಳಾಗಿದ್ದ ಬಹು ಕಷ್ಟದಿಂದ ಪಡೆದುಕೊಳ್ಳಲು ಸಾಧ್ಯಳಾದ ಪ್ರಮದ್ವರೆಯನ್ನು ಭಾರ್ಯನ್ನಾಗಿ ಪಡೆದುಕೊಂಡ ನಂತರ ರುರುವು ತನ್ನ ಅಲ್ಪಕಾಲದ ವಿರಹ ವೇದನೆಗೆ ಕಾರಣವು ಸರ್ಪವೆಂದು ಮನಸ್ಸಿನಲ್ಲಿ ಇಟ್ಟುಕೊಂಡು ಸರ್ಪಗಳ ವಂಶವನ್ನೇ ನಾಶ ಮಾಡುವುದಾಗಿ ವೃತ ತೊಟ್ಟನು. ಇಲ್ಲಿ ರುರು ಏನ್ ಮಾಡ್ತಾನೆ, ಈ ರೀತಿಯಾಗಿ ನಮಗೆ ಒಂದು ಸರ್ಪ ಎಷ್ಟೊಂದು ಸಂಕಟವನ್ನು ಉಂಟು ಮಾಡಿತು. ನನ್ನ ಭಾರ್ಯನ್ನ
ಕಚ್ಚಿ ಇಷ್ಟೆಲ್ಲ ಸಮಸ್ಯೆಗೆ ಕಾರಣವಾಯ್ತಲ್ಲ ಒಂದು ಸರ್ಪ. ನಾನು ಸರ್ಪವನ್ನು ಪೂರ್ತಿ ನನ್ನ ವಂಶವನ್ನೇ ನಾನು ನಿರ್ವಂಶವನ್ನಾಗಿ ಮಾಡಬೇಕು ಅಂತೇಳಿ ಅವನು ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡ್ಕೊಳ್ತಾನೆ. ಸರ್ಪಗಳನ್ನು ನೋಡುತ್ತಿದ್ದಂತೆಯೇ ಯಾವುದೋ ಸರ್ಪವು ವಿಧಿ ಪ್ರಚೋದಿತವಾದ ತನ್ನ ಭಾರ್ಯನ್ನ ಕಡಿದ ಕಹಿಯಾದ ಪ್ರಸಂಗವು ರುರುವಿನ ಸ್ಮರಣೆಗೆ ಬರುತ್ತಿದ್ದಿತು. ಅವನು ಕಾಡಿನಲ್ಲಿ ರುರು ಯಾವುದೇ ಸರ್ಪವನ್ನು ನೋಡಿದರೂ ಕೂಡ ತನ್ನ ಹೆಂಡತಿಗೆ ಕಡಿದಿರ್ತಕ್ಕಂಥ ಸರ್ಪನೇ ನೆನಪಿಗೆ ಬರ್ತಾ ಇತ್ತಂತೆ. ಒಡನೆ ಅವನ ಕೋಪವು ಉಲ್ಬಣಿಸುತ್ತಿತ್ತು. ಓಡಿ ಹೋಗಿ ಸರ್ಪಗಳ ಬಾಲವನ್ನು ನೋಡಿ ಯಥಾಶಕ್ತಿ ಗರಗರನೆ ತಿರುಗಿಸಿ ನೆಲದ ಮೇಲೆ ಅಪ್ಪಳಿಸಿ ಬಿಡುತ್ತಿದ್ದನು. ಹೋಗ್ತಾ ಇದ್ದಂಥ ಆ ಹಾವನ್ನ ಅದ್ರ ಬಾಲ ಹಿಡ್ಕೊಂಡು ಗರ ತಿರುಗಿಸಿ ರಪ್ಪಂತಂದು ಹೇಳಿ ನೆಲಕ್ಕೆ ಸೆಳೆದು ಬಿಡ್ತಿದ್ದಂತೆ ರುರು. ಹೀಗೆ ಇರುತ್ತಿರಲಾಗಿ ಬ್ರಾಹ್ಮಣನಾದ ರುರುವು ಒಮ್ಮೆ ಕಾರಣಾಂತರದಿಂದ ಒಂದು ವಿಶಾಲವಾದ ಅರಣ್ಯವನ್ನು ಪ್ರವೇಶಿಸಿದನು. ಹೋಗುತ್ತಿದ್ದ ಹಾದಿಯಲ್ಲಿ ತುಂಬಾ ವಯಸ್ಸಾಗಿದ್ದ ದುಂಡು ಬಜಾತಿಯ ಸರ್ಪವೊಂದು ಮಲಗಿದ್ದುದನ್ನ ರುರುವು ನೋಡಿದನು. ಹಾವುಗಳನ್ನು ಕಂಡೊಡನೆ ಕೊಲ್ಲುವುದೊಂದೇ ಅವನ ಪ್ರತಿಜ್ಞೆ ಆಗಿತ್ತಲ್ಲವೇ. ಸರ್ಪವನ್ನ ಕಂಡೊಡನೆ ಬಹುಕುಪಿತನಾದ ರುರುವು ಕಾಲದಂಡೋಪಮವಾಗಿದ್ದ ದಂಡವನ್ನ ಮೇಲೆತ್ತಿ ದುಂಡುಬದ ತಲೆಯ ಮೇಲೆ ಪ್ರಹರಿಸುತ್ತಿದ್ದಾಗ ದುಂಡುಬವು ರುರುವನ್ನು ಪ್ರಶ್ನಿಸಿತು, ತಪೋಧನನೇ, ನಾನು ನಿನಗೆ ಯಾವ ವಿಧವಾದ ಅಪರಾಧವನ್ನು ಮಾಡಿರುವುದಿಲ್ಲ. ಕೋಪಾವೇಶ ಪೂರಿತನಾಗಿ ನೀನು ಯಾವ ಕಾರಣಕ್ಕಾಗಿ ನನ್ನನ್ನು ಕೊಲ್ಲಲು ಉದ್ಯುಕ್ತನಾಗಿರುವೆ? ಆ ಸರ್ಪ ಕೇಳ್ತಾ ಇದೆ, ನಾನು ನಿನಗೆ ಯಾವ ರೀತಿಯ ತೊಂದರೆಯನ್ನು ಕೊಟ್ಟಿಲ್ಲ, ಯಾವ ರೀತಿಯಾದ ನಿನಗೆ ಅಪಾಯವನ್ನು ಉಂಟು ಮಾಡಿಲ್ಲ. ಆದರೂ ಕೂಡ ನೀನು ನನ್ನನ್ನು ಕೊಲ್ಲುವುದಕ್ಕೆ ಮುಂದುವರಿತಿದೆಯಲ್ಲ ಯಾಕೆ ಅಂತೇಳಿ ಸರ್ಪ ರುರುವಿಗೆ ಪ್ರಶ್ನೆ ಮಾಡ್ತಾ ಇದೆ. ಅದು ಏನು ಪ್ರಶ್ನೆ ಮಾಡುತ್ತೆ, ಮುಂದೆ ಏನು ಹೇಳ್ತಾರೆ ಕತೆ, ಮುಂದೆ ಯಾವ ರೀತಿಯಾಗಿ ಮುಂದುವರಿಯುತ್ತೆ. ಇದು ವೀಕ್ಷಕರೇ ತುಂಬ ಅದ್ಭುತವಾದಂಥ ಕತೆ ಇದು. ಈ ಕಥೆಯಲ್ಲಿ ಮುಂದಿನ ಭಾಗ ಏನಂತೇಳಿ ಮತ್ತೆ ನಾಳೆ ತಿಳಿದುಕೊಳ್ಳೋಣ. ನಮಸ್ಕಾರ.